ಪರ್ವತರಾಜ ಕುಮಾರ ಇದು ಒಳ್ಳೆದಾಯ್ತು. ನಿಮಗೆ ಪರ್ವತರಾಜ ನನ್ನಪ್ಪ ಬೇರೆ ಇದ್ದಾರಲ್ಲ, ಇರಲಿ ಪರ್ವತರಾಜ ಎನ್ನುವಂತಹ ಮಯಾಸುರ ಹಾಗೆ ಹೇಳ್ಬೇಕು. ಅಲ್ಲ, ನಿನಗೆ ಒಂದು ಸಮಾಧಾನ ಆಗ್ಬೇಕಲ್ಲ. ನಿನಗೀಗ ಅಪ್ಪ ನನ್ನ ಪರ್ವತರಾಜನೇ ಆಗ್ಬೇಕು, ನಾನು ಪಾರ್ವತಿ ಆಗ್ಬೇಕು. ಅಂದಮೇಲೆ ನನ್ನ ಅಪ್ಪ ಪರ್ವತರಾಜನೇ ಆಗ್ಬೇಕು, ನೀನು ಪಾರ್ವತಿ ಆಗ್ಬೇಕು, ಪಾರ್ವತಿ ಆಗ್ಬೇಕು. ಹಾಗಾದ್ರೆ ಮತ್ತೆ ಯಾಕೆ ನನ್ನ ಅಪ್ಪನಲ್ಲಿ ಕೇಳಬೇಕು. ಪಿತಾ ರಕ್ಷತೆ ಕೌಮಾರಿ, ಹೆಣ್ಣು ಮಕ್ಕಳಾದವರು ತನ್ನ ತಂದೆಯ ಅಧೀನದಲ್ಲಿ ಇರುತ್ತಾರೆ. ಈಗ ಅಪ್ಪ ನಿಮಗೆ ಆಗುದಿಲ್ಲ ಅಂತ ಹೇಳಿದ್ರು, ಅಪ್ಪ ಆಗುದಿಲ್ಲ ಅಂತ ಕೇಳಿದ್ರೆ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಈಗ ನಿಜ ಕೇಳಿ ನನ್ನ ಅಪ್ಪನನ್ನು. ಅದಕ್ಕೆ ನಾನು ಉಪಯೋಗ ಕೊಡ್ತೇನೆ. ಅಪ್ಪನಲ್ಲಿ ಒಂದು ಜೋರು ಗಗನಿಸಿ ಅದು ಹೌದು. ಅಪ್ಪ ಪರಂಪರೆ ಎಲ್ಲ ಬಿಡುವುದಿಲ್ಲ, ಸಂಪ್ರದಾಯ ಎಲ್ಲ ಬಿಡುವುದಿಲ್ಲ. ಹಾಗಾಗಿ ಸಾಮದಿಂದ ಕೇಳಿದ್ರೆ ಬಹಳ ಚಂದದಲ್ಲಿ ನನ್ನನ್ನು ನಿಮಗೆ ವಹಿಸಿಕೊಡ್ತಾರೆ. ಒಂದು ವೇಳೆ ಕೇಳಿದ್ರೆ ಮತ್ತೆ ಏನಂತ ಉಪಾಯ ನೋಡು. ಕೇಳಬೇಕು, ಕೇಳಿದ್ರೆ ನೀನು ಮದುವೆ ಆಗಲಿ ಅಂತ ಆದ್ರೆ ನನ್ನ ಪಿತನ ಕೇಳಿ ಲಗ್ನವಾಗುವುದು ಉಚಿತ. ನನಗೆ ಸೋಲು ನಿನ್ನನ್ನು ಮದುವೆಯಲ್ಲೇಬೇಕು, ನನಗೂ ನಿನ್ನನ್ನು ಮದುವೆ ಆಗಬೇಕಷ್ಟೇ ಉಂಟು. ಮತ್ತೆ ಅವಕಾಶ ಆ ಒಂದು ಜೇನು ಜೊತೆಯಾದ ಹಾಗೆ ಇಲ್ಲಿ ಮದುವೆ ಆಗಿದ ನಾನು ಸಕ್ಕರೆ ಮಳೆ ನೀನು ಹಾಲಿನ ತೋರೆ ಇದೆರಡು ಒಂದಾದ್ರೆ ಆಸ್ತಿ ಹಾಗೆಯೇ ಬೇರೆ. ಹಾಗಾಗಿ ನಾನೀಗ ಬರ್ಬೇಕಾದ ಇಲ್ಲಿಗೆ ಮಾತಾಡ ನೀನನ್ನು ಲಗ್ನ ಮಾಡುದು ನನ್ನ ಪೂರ್ವಜನ್ಮದ ಸುಖದ ಫಲ ಅಂತ ನಾನು ಭಾವಿಸ್ತೇನೆ. ನಾನು ಹಾಗೆ ತಿಳಿದಿದ್ದಾರೆ. ಪಾತಾಳಲೋಕದಲ್ಲಿರುವಂತಹ ಹೇಮಪುರದಲ್ಲಿರುವಂತಹ ಮಯಾಸುರ ಪರ್ವತರಾಜ ಅವನಲ್ಲಿ ಮಾತಾಡಿ ಭಾರತಿ ಎನ್ನುವಂತಹ ಮಂಡಲದಲ್ಲಿ ಪ್ರವೃತ್ತಿಗೆ ಬರಬೇಕು. ಮಯಾಸುರ ಎನ್ನುವಂತಹ ಪರ್ವತರಾಜ ಎನ್ನುವಂತಹ ಮಯಾಸುರನ್ನು ಪ್ರವೃತ್ತಿಗೆ ಬರಬೇಕು. ನಮ್ಮನ್ನು ಎಷ್ಟು ವಂಚಿ ಹಿಂದೂ ನಾವೇ ರಾಕ್ಷಸ ಅಳಿಮಾದಿಯಷ್ಟು ಸಿದ್ಧಿಗಳನ್ನು ಬಲ್ಲ. ನಮ್ಮ ಮುಂದೆ ಹುಡುಗಿ ನಾಯಕ ಮಾಡಲಿಕ್ಕೆ ಹೊರಟದು. ನನ್ನ ಹೆಸರೆಲ್ಲ ಬದಲಾವಣೆ